ಏನೇ ನಿನ್ ಪ್ರಾಬ್ಲಮ್ಮು? ಯಾವಾಗಲೂ ಹೀಗೆ ನಿಂತ್ಕೊಂಡು ಎದುರಿಸ್ತೀಯಲ್ಲ? ಕತ್ಲು ಬೇರೆ, ಭಯ ಆಗಲ್ವಾ? ಒಬ್ನೇ ಮಲಗ್ತೀನಿ. ಯಾರು ಬಂದಿದ್ದು? ಪಾರ್ಟಿ ಮುಗಿಸ್ಕೊಂಡು ಕ್ಯಾಬಲ್ಲಿ ಬರ್ತಾ ಕ್ಯಾಬಲ್ಲಿ ಮೊಬೈಲ್ ಬಿಟ್ಬಿಟ್ಟು ಬಂದೆ. ಕ್ಯಾಬ್ ಡ್ರೈವರ್ ಬಂದು ಕೊಡಕ್ ಬಂದಿದ್ದ. ಯಪ್ಪ, ಮಿಸ್ಟ್ರಿ ಮುನಿಯಪ್ಪ ಕ್ಯಾಬಲ್ಲೆಲ್ಲ ಓಡಾಡ್ತಾರಾ? ಪರವಾಗಿಲ್ವೇ? ನಾನ್ ಆಟೋದಲ್ಲಿ ಓಡಾಡಕ್ಕೆ 100 ಸಲ ಯೋಚನೆ ಮಾಡ್ತೀನಿ. ನೀವ್ ಬಿಡಿ, ನಿಮ್ ಲೆವೆಲ್ಲೇ ಬೇರೆ. ನಿನ್ನ ಹೆಸರು ನಕ್ಷತ್ರ ಅಲ್ಲ, ನಕ್ಷತ್ರಿಕೆ ಅಂತ ಇಡ್ಬೇಕಾಗಿತ್ತು. ಎಷ್ಟು ಕಾಟ ಕೊಡ್ತೀಯ ನನ್ಗೆ? ನಾನ್ ಕಾಟ ಕೊಡ್ತೀನಿ, ಓಕೆ. ಆದ್ರೆ ತಮ್ಮನ್ ತಾವು ಸತ್ಯ ಹರಿಶ್ಚಂದ್ರನ್ಗೆ ಹೋಲಿಸ್ಕೊಂಡ್ರಲ್ಲ, ಯಾಕೆ? ನೀನೇನ್ ಸುಳ್ಳೇ ಹೇಳಿಲ್ವಾ? ಏ ನಕ್ಷತ್ರ, ರಾತ್ರಿ ಹೊತ್ತಾಗಿದೆ, ಸುಮ್ನೆ ಹೋಗಿ ಮಲ್ಕೊಳೆ. ಯಾವಾಗ ನೋಡಿದ್ರು ಈ ಪಾಪದ ಹುಡುಗನ್ನ ಗೋಳು ಹಿಕೊಳ್ತಾನೆ ಇರ್ತೀಯ. ಯಾರು ಇವನ ಪಾಪ? ಚೆನ್ನಾಗಿ ಹೇಳ್ದೆ. ನೀನ್ ಹೀಗೆ ಇವನ್ ಹಿಂಸೆ ಕೊಡ್ತಾ ಇರು. ನಿನ್ ಕಾಟ ತಡ್ಕೊಳಕ್ ಆಗದೆ ಒಂದಲ್ಲ ಒಂದ್ ದಿವಸ ಹೇಳ್ದೆ ಕೇಳ್ದೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾನೆ, ನೋಡ್ತಾ ಇರು. ಹೌದೇನೋ? ಹೋಗ್ತೀಯಾ? ಹೋಗು ನೋಡೋಣ. ಅದ್ ಹೆಂಗ್ ಹೋಗ್ತೀಯ ನಾನು ನೋಡ್ತೀನಿ. ಬರೀ ಇದೇ ಆಯ್ತು ನಿಂದು. ಈಗ ಸುಮ್ನೆ ಒಳಗ್ ಬಂದ್ ಮಲ್ಕೊಳ್ತೀಯ? 1-2 ಕೊಡ್ಲಾ ನಿನ್ಗೆ ತರ್ಲೆ ತಂದು? ಬರೇ ಒಳಗೆ. ಬೇಗ 5:15 ಆಗೋಯ್ತಾ? ಇನ್ನು 11:50. ಅಕ್ಕ ಒಬ್ಳು ಸುಮ್ನೆ ಅಲಾರಾಮ್ ಇಡ್ತಾಳೆ. ಅಕ್ಕ, ಅಕ್ಕ ಇಲ್ಲೋದ್ಲು? ಸಿದ್ದುನು ಕಾಣ್ತಿಲ್ಲ. ಯಾರು? ಅಕ್ಕ ನೀನಾ? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಹೀಗೆ ಇರಲಿ ಹರ್ಷ ಹರ್ಷ. ಹ್ಯಾಪಿ ಬರ್ತ್ಡೇ ಚಿಕ್ಕಿ. ಏನಮ್ಮ ಇದೆಲ್ಲ? ನಂಗ್ ಗೊತ್ತಿಲ್ದೆ ಇದೆಲ್ಲ ಯಾವಾಗಾಯ್ತು? ಓ, ಅದಕ್ಕೇನಾ ಅವಾಗ್ಲೇ ಬೈದು ಒಳಗ್ ಕಳ್ಸಿದ್ದು, ಮಲ್ಕೋ ಅಂದಿದ್ದು? ಡೆಕೋರೇಷನ್ಸ್ ಎಲ್ಲ ಹೇಗಿದೆ ಹೇಳು ಚಿಕ್ಕಿ? ತುಂಬಾ ಚೆನ್ನಾಗಿದೆ. ನೀನು ಹೆಲ್ಪ್ ಮಾಡ್ದಾ? ದೋಸ್ ರೇ, ಕೇಕು ಭೂಪತಿ ನೀನ್ ಮಾಡ್ದ್ಯಾ? ಅದು ನನ್ಗೋಸ್ಕರ? ನಂಬಕ್ಕೆ ಆಗ್ತಿಲ್ಲ ಕಣೋ. ನಿನ್ ಮನ್ಸಲ್ಲಿ ಏನ್ ಆಸೆ ಇದೆಯೋ ಅದನ್ನ ನೆನೆಸ್ಕೊಂಡು ಕೇಕ್ ಕಟ್ ಮಾಡು. ಖುಷಿಯಿಂದ ಕೇಕ್ ಕಟ್ ಮಾಡು. ಹೋಯ್, ಪೆದ್ದಿಯಾಗಿ ಏನೇನೋ ಯೋಚನೆ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಬೇಡ. ಆಗದನ್ ಮಾತ್ರ ನೆನ್ಸ್ಕೊ, ಆಯ್ತಾ? ಪಟಾಕಿ ಚಿಕ್ಕಿ, ಯಾರೋ ಅಕ್ಕ ನಿಂತರಾನೆ ಬರ್ತ್ಡೇ ಮಾಡ್ಕೋತಿದ್ದಾರೆ ಅಲ್ವಾ? ಹ್ಯಾಪಿ ಬರ್ತ್ಡೇ ಟು ಯು.
ನೋಡ್ತಾ ಇರೋ, ನಿನ್ ಬರ್ತಡೆಗೂ ನಾನು ಜಾಸ್ತಿ ಸರ್ಪ್ರೈಸ್ ಕೊಟ್ಟು ಹೇಗ್ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಅಲ್ಲಿ ತನಕ ನನ್ ಕಾಟ ತಡ್ಕೊಂಡು ಇಲ್ಲೇ ಇರ್ಬೇಕು. ಅಮ್ಮ ಹೇಳ್ದಂಗೆ ಏನಾದ್ರೂ PG ಖಾಲಿ ಮಾಡಿದ್ಯೋ ಅಷ್ಟೇ. ಸಿದ್ದು, ಕೇಕ್ ತಿನ್ನೋ. ಅವಾಗಿಂದ ಕೇಕ್ ಬೇಕು ಅಂತ ಕುಣಿತಿದ್ದೆ ತಾನೆ, ಬೇಗ ತಿನ್ನೋಗು. ಸಾಕು ಅಮ್ಮ, ನಾಳೆ ತಿಂತೀನಿ. ಇವತ್ತು ನಂಗೆ ತುಂಬಾ ನಿದ್ರೆ ಬರ್ತಿದೆ. ಬಾ ಹೋಗೋಣ. ಹೌದಾ, ಒಂದ್ 10 ನಿಮಿಷ ಇರು, ಇದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಹೋಗೋಣ, ಆಯ್ತಾ? ಇರ್ಲಿ ಬಿಡೆ, ಇದನ್ನೆಲ್ಲ ಬೆಳಗ್ಗೆ ಕ್ಲೀನ್ ಮಾಡೋಣ. ನನಗೂ ತುಂಬಾ ನಿದ್ದೆ ಬರ್ತಿದೆ. ಬಾ ಬಾ. ಖಾಲಿ ಡಬ್ಬಿ, ಏನ್ ಇಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ ಇವತ್ತು? ಇವತ್ ನೀನೆಲ್ಲ ಖಾಲಿ ಡಬ್ಬಿಯನ್ನು, ಬೊಂಬಾಯಿಯನ್ನು, ಬಾಯಿ ಬಡ್ಕೆಯನ್ನು ನಾನೇನು ಅನ್ನಲ್ಲ. ಏನಪ್ಪ ಇದು, ಬರ್ಡೇ ದಿನ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಹೀಗೆ ಇದ್ಬಿಡು, ಮುಂದಕ್ಕೂ ಚಾ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಕಣ. ಈ ತರ ಎಲ್ಲ ಯಾವತ್ತೂ ನನ್ನ ಲೈಫಲ್ಲಿ ಆಗಿಲ್ಲ ಗೊತ್ತಾ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳೋರು, 12 ಗಂಟೆ ರಾತ್ರಿ ನೀವು ವಿಶ್ ಮಾಡಿದ್ರು, ಮಧ್ಯರಾತ್ರಿ ಕೇಕ್ ಕಟ್ ಮಾಡಿದೆ ಅಂತೆಲ್ಲ. ಅದು ನಂಗೆ ತುಂಬಾ ಬೇಜಾರಾಗೋಯ್ತು. ಯಾಕಂದ್ರೆ ನನ್ಗೆ ಯಾರು ಆತರ ಮಾಡೇ ಇರ್ಲಿಲ್ಲ. ಆದ್ರೆ ನೀನ್ ಮಾಡ್ದೆ, ನನ್ನ ಆಸೆನೆಲ್ಲ ನೆರವೇರಿಸಿದೆ. ಥ್ಯಾಂಕ್ಸ್ ಕಣ. ಸಾಕು ಬಿಡು, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದ್ಸಲ ಥ್ಯಾಂಕ್ಸ್ ಹೇಳ್ತಿದ್ಯಾ? ಪ್ರತಿ ವರ್ಷ ಬರ್ತಡೇ ಬರುತ್ತೆ ಹೋಗುತ್ತೆ. ನಾವೇ 1-2 ಸಲ ಕೇಕ್ ಎಲ್ಲ ತರ್ತಿದ್ವಿ. ಆದ್ರೆ ಯಾರು ಈ ತರ ಮಧ್ಯರಾತ್ರಿ ಹಚ್ಚಿ ಕೇಕ್ ಎಲ್ಲ ಕಟ್ ಮಾಡಿಸಿ ಸರ್ಪ್ರೈಸ್ ಕೊಟ್ಟು ಡೆಕೋರೇಷನ್ ಮಾಡಿ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಏನು ಗ್ರ್ಯಾಂಡಾ? ಇದೆಲ್ಲ ಗ್ರ್ಯಾಂಡಾ? ಹೂ, ಮತ್ತೆ ಕೇಕ್ ಇತ್ತು, ಲೈಟಿಂಗ್ ಇತ್ತು, ಅಲ್ಲಿ ಹೂವ ಎಲ್ಲ ಹಾಕಿದ್ರಿ, ಹಾಡ್ ಆಡಿದ್ರಿ, ಫ್ರೀಯಾಗಿ ಪಟಾಕಿ ಬೇರೆ ಸಿಕ್ತು. ಇನ್ನೇನೇ ಬೇಕು? ಈ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಏನ್ ಮಾಡಕ್ ಆಗ್ತಿತ್ತು ಅಷ್ಟನ್ನೇ ಮಾಡಿದ್ವಿ. ಇದೆಲ್ಲ ಗ್ರ್ಯಾಂಡಾ ನಕ್ಷತ್ರ? ನೀನ್ ಬಂದಾಗಿಂದ ನಿಂತ್ರು ಕಾಟ ಕೊಟ್ಟಿದ್ದೀನಿ. ಇವತ್ತಂತೂ ಪಾರ್ಟಿಯಿಂದ ಬಂದ್ಮೇಲೆ ನೀನ್ ತುಂಬಾ ಗೊಳೆಕೊಂಡಿದ್ದೀನಿ. ಆದ್ರೂ ಇದೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ನೀನ್ ತುಂಬಾ ಒಳ್ಳೆಯವನ್ ಕಣೋ. ಈ ಬರ್ತಡೇನ ನಾನು ಯಾವತ್ತೂ ಮರೆಯಲ್ಲ. ಇದು ನಂಗೆ ತುಂಬಾ ಸ್ಪೆಷಲ್. ಹೇಳ್ಬೇಕು ಅಂದ್ರೆ ಇದು ನೀನ್ ನನಗೆ ಕೊಡ್ತಿರೋ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಾತ, ಟೀ. ನೀನ್ ಕುಡ್ದೇನೋ ಕಳ್ಳ? ನಾನೆಲ್ ಟೀ ಕುಡಿತೀನಿ ತಾತ. ಹಾಲಿಗೆ ಚಾಕ್ಲೇಟ್ ಸಿರಪ್ ಹಾಕೊಂಡು ಸರ್ರ ಅಂತ ಎಳಿಯೋದೆ. ಮತ್ತೆ ಟೀ ಕುಡ್ದಾದ್ಮೇಲೆ ಈ ಸ್ವೀಟ್ ತಿನ್ನಿ. ಇವತ್ತು ಚಿಕ್ಕಿದ್ ಬರ್ತಡೇ ಅಲ್ವಾ, ಅದಕ್ಕೆ ಅಮ್ಮ ಮಾಡಿದ್ರು. ಬೆಳಬೆಳಗ್ಗೆ ಶುರು ಆಯ್ತು ಈ ಶನಿಗಳದು. ನೆಮ್ಮದಿಯ ಟೀ ಕುಡಿಯಕ್ಕೂ ಬಿಡೋದಿಲ್ಲ. ಬರ್ತಡೇ ಅಂತೆ, ಸ್ವೀಟ್ ಅಂತೆ. ಅದರಿದ್ರ ಜನ್ಮಕ್ಕೆ ಅದು ಬೇರೆ ಕೇಳು. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಟೀ ಸ್ವೀಟ್ ಬೇಡ ಅಂದ್ರೆ ಬೇಡ. ನೀನ್ ನಡಿ ಒಳಗೆ. ಇಲ್ಲಿ ನೋಡಿಪ್ಪ, ನನ್ ಮುಖ ನೋಡಕ್ಕೂ ಬೇಜಾರ. ಬೇಜಾರೇನಕ್ಕೆ, ಅಸಹ್ಯ ಅಷ್ಟೇ. ಅಪ್ಪ, ನಾನೊಂದ್ ಕೇಳಲ್ಲ, ನಾನ್ ಕಪ್ಪಾಗಿ ಹುಟ್ಟಿತ್ತಪ್ಪ ಅಥವಾ ಎಲ್ರು ಬೆಳ್ಳಗಿರೋ ಈ ಮನೇಲಿ ನಾನ್ ಈ ಬಣ್ಣದ ಜೊತೆ ಹುಟ್ಟಿರೋತ್ತಪ್ಪ? ಉತ್ತರ ಕೊಡಿಪ್ಪ. ನನ್ ಬಣ್ಣ ಹೀಗಿದೆ ನಿಜ, ಆದ್ರೆ ಇದ್ರಲ್ಲಿ ನನ್ ತಪ್ಪೇನಿದೆ?
ನಾನು ಏನ್ ಮಾಡಿದ್ರು ನಿಮ್ ತರ ಆಗಕ್ಕಾಗಲ್ಲ. ಈ ಬಣ್ಣ ನನ್ ಬಿಟ್ಟು ಹೋಗಲ್ಲ. ಹೋಗ್ಬೇಕು ಅನ್ನೋ ಆಸೆನೂ ನನ್ಗೇನಿಲ್ಲ. ನಾನು ಹೀಗೆ ಖುಷಿಯಾಗಿದ್ದೀನಿ. ಅದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅವ್ರು ಮಾತಾಡಲ್ಲ ಅಂತ ಗೊತ್ತಲ್ವಾ, ಮತ್ತ್ಯಾಕೆ ಇದೆಲ್ಲ? ಸುಮ್ನೆ ಒಳಗ್ ಬಾ. 23 ವರ್ಷ ಕಳೆದೋಯ್ತು. ಪ್ರತಿ ವರ್ಷ ಬರ್ತಡೇ ದಿನ ಅಪ್ಪ ಈ ಸಲ ನನ್ನ ಮಾತಾಡಿಸ್ತಾರೆ. ಅಪ್ಪ ನನ್ನ ಮಗಳೇ ಅಂತ ಕರೀತಾರೆ ಅಂತ ನಾನು ಕಾಯ್ತಾನೆ ಇದ್ದೀನಿ. ಆದ್ರೆ ನನ್ ಕನ್ಸಾಗೆ ಉಳ್ದಿದೆ. ನನ್ಗೇನು ಬೇಡ ಅಪ್ಪ, ಒಂದೇ ಒಂದ್ಸಲ ನನ್ನ ಮಗಳೇ ಅಷ್ಟು ಸಾಕು. ನನ್ಗದೇ ದೊಡ್ಡ ನಿಧಿ ಸಿಕ್ಕಂಗೆ. ಇವಳಿಗೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ ಕೇಳು ಸೃಷ್ಟಿ. 23 ಅಲ್ಲ 1000 ವರ್ಷ ಕಾದ್ರೂ ಸರಿ, ನಾನ್ ಹೇಳೋದಿಷ್ಟೇ, ಇವಳು ನನ್ ಮಗಳಲ್ಲ. ನಾಚಿಗೇಡ್ ಜನ್ಮ. ಇವಳಿಗೆ ಕೇಳಿದನ್ನೇ ಕೇಳಿಸ್ಕೊಳಕ್ಕೆ ಏನು ಅನ್ಸದೇ ಇರ್ಬೋದು. 100 ಸಲ ಹೇಳಿದನ್ನೇ ಹೇಳಕ್ಕೆ ನನಗೆ ಹಿಂಸೆ ಆಗುತ್ತೆ. ಸುಮ್ನೆ ನನ್ ಕಣ್ಮುಂದೆ ನಿಲ್ದೆ ಎಲ್ಲಾರು ತೊಳ್ಗ ಕೇಳು. ಇಷ್ಟೆಲ್ಲ ಅಂದ್ಮೇಲೂ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಬಾ ಒಳಗೆ. ಆಯ್ತು, ನೀನೆಲ್ಲಿ ಹೋಗ್ತೀಯಾ? ನಾನ್ ಜೀವ ತಿನ್ನಕ್ಕೆ ಅಂತ ಹುಟ್ಟಿರೋದಲ್ವಾ? ನಾನೇ ಎಲ್ಲಾದ್ರೂ ಹೋಗಿ ಸಾಯ್ತೀನಿ.